देशामध्ये धर्म आणि संस्कृती टिकवायची असेल तर धार्मिक कार्यक्रमांचे आयोजन करणे अत्यावश्यक आहे, असे श्री सुरगेश्वर संस्थान मठाचे श्री गुरुसिद्धेश्वर शिवाचार्य स्वामीजी म्हणाले. महाराष्ट्र राज्यातील कोल्हापूर जिल्ह्यातील गडहिंग्लज तालुक्यातील नूल गावातील न्यू इंग्लिश स्कूल परिसरात नवचंडी हवन कुमकुमार्चन समारंभात भक्तांना उद्देशून ते बोलत होते. भारताच्या परंपरागत सनातन धर्मात नवरात्र उत्सवाला विशेष महत्त्व आहे. लोककल्याणासाठी आणि मानवतेच्या उद्धारासाठी नवरात्र काळामध्ये विविध धार्मिक कार्यक्रमांचे श्री मठाकडून आयोजन केले गेले आहे. हवन आणि होम करण्यात आले आहे. भक्तांनी कुमकुमाचे महत्त्व आणि नवरात्रीचे विशेषत्व जाणून देवीच्या कृपेस पात्र व्हावे असे आवाहन त्यांनी केले. उत्तर भारतात काशी येथे होणारी गंगा आरती प्रसिद्ध आहे. मात्र दक्षिण भारतातील लोकांना गंगा आरतीचे महत्त्व समजावे यासाठी भक्तांना काशीतील पंडितांमार्फत समजावले जाईल असे ते म्हणाले. ಇವತ್ತು ನಮ್ಮ ಭಾರತ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ವಿಶೇಷ ಅಂದರೆ ಅದು ನವರಾತ್ರಿ ಉತ್ಸವ. ನವರಾತ್ರಿ ಉತ್ಸವ ನಿಮಿತ್ತವಾಗಿ ಇವತ್ತು ನಾವು ಕೊಲ್ಹಾಪುರ ಜಿಲ್ಲೆ ಗಡಿಂಗ್ಲಾಸ್ ತಾಲೂಕಿನ ಸುರಗೇಶ್ವರ ಮಠದ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಮನುಕುಲದ ಉದ್ಧಾರಕ್ಕಾಗಿ ಬೆಳಗ್ಗೆಯಿಂದ ಇವತ್ತು ನವಚಂಡಿ ಯಾಗ ಹೋಮ ಹವನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಜೊತೆಗೆ ಇವಾಗ ಸಹಸ್ರಾರು ಅಂದರೆ ಸುಮಾರು 7-8 ಸಾವಿರ ಜನ ಮಹಿಳೆಯರಿಂದ ಕುಂಕುಮಾರ್ಚನಾ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಜೊತೆಗೆ ನಾವೆಲ್ಲ ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಹೋದಾಗ ಗಂಗಾ ಆರತಿ ಅಂದರೆ ಬಹಳ ಪ್ರಸಿದ್ಧ, ಕಾಶಿಯಲ್ಲಿ ನಡೆಯುವಂಥದ್ದು. ಆದರೆ ನಮ್ಮ ದಕ್ಷಿಣ ಭಾರತ ಜನರಿಗೆ ಆ ಗಂಗಾ ಆರತಿಯ ಒಂದು ಆರತಿ ಮಹತ್ವವನ್ನು ತಿಳಿಸ್ಕೊಡಿಸ್ಬೇಕಂತ ತಿಳ್ಕೊಂಡು ಇವತ್ತು ಈ ವೇದಿಕೆಯಲ್ಲಿ ಗಂಗಾ ಆರತಿಯನ್ನು ಕೂಡ ಕಾಶಿ ಪಂಡಿತರಿಂದ ಆಯೋಜನೆ ಮಾಡಿದ್ದೇವೆ. ಬೆಳಗ್ಗೆಯಿಂದ ಈಗಾಗಲೇ ಸುಮಾರು 300 ಜನ ಶಾಸ್ತ್ರಿಗಳಿಂದ ವೇದ ಪಠಣ ಹಾಗೂ ಅನೇಕ ಪ್ರಸಿದ್ಧ ವಾದ್ಯಗಳಿಂದ ಇವತ್ತು ಈ ನೃತ್ಯ ಸೇವನೆಗಳನ್ನು ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಖಂಡಿತ ಹೌದು. ಈ ಒಂದು ಕಾರ್ಯಕ್ರಮದಿಂದ ನಾವು ಇವತ್ತು ದೇಶದೊಳಗೆ ಏನೆಲ್ಲ ಮಾಡ್ತಾಯಿದ್ದೀವಿ ಅಂತಂದರೆ, ಇಷ್ಟೆಲ್ಲ ಪುರಾಣ ಪ್ರವಚನದ ಜೊತೆಗೆ ನಮ್ಮ ಧರ್ಮ ಉಳಿಬೇಕಾಗಿತ್ತಂದರೆ ಧರ್ಮ ಕಾರ್ಯಕ್ರಮಗಳು ಭಾಳ ಅವಶ್ಯಕತೆ ಇದೆ. ಅದಕ್ಕಾಗಿ ಧರ್ಮ ಕಾರ್ಯಕ್ರಮಗಳು ಉಳಿಬೇಕು ಅಂದರೆ, ಧರ್ಮ ಉಳಿಬೇಕು ಅಂದರೆ ಇಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬೇಕೆನ್ನುವಂಥ ಒಂದು ಸದಿಚ್ಛೆಯಿಂದ ಗುರುಗಳ ಆಶೀರ್ವಾದದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಇವತ್ತು ನಿಜವಾಗ್ಲೂ ಬೆಳಗಾವಿ ಇನ್ ಟಿ ವಿ ಆಗಿರ್ಬೋದು ಮತ್ತು KMM TV ಎರಡೂ ಈ ಒಂದು ಸುದ್ದಿ ಮಾಧ್ಯಮದ ಜೊತೆಗೆ ಈ ಧರ್ಮ ಸಂಸ್ಕೃತಿ ಉಳಿಸುವಂಥ ಕಾರ್ಯ ನಡೀತಿರೋದನ್ನು ನೋಡಿ ತುಂಬ ಸಂತೋಷ ಆಗಿದೆ. ಈ ಚಾನೆಲ್ ಇನ್ನೂ ಉತ್ತುಂಗಕ್ಕೆ ಬೆಳೀಲಿ ಅಂತ ತಿಳ್ಕೊಂಡು ಗುರುಗಳನ್ನು ಆಶೀರ್ವದಿಸ್ತಾ ಇದ್ದೆ. चंडिका यज्ञाच्या हवनासाठी सुमारे 300 शास्त्रज्ञांनी वेद पठण केले आहे आणि अनेक प्रसिद्ध वाद्यांच्या सहाय्याने कार्यक्रमाचे आयोजन केले आहे. याचा भक्तांनी सदुपयोग करून घ्यावा असे त्यांनी सांगितले. कुमकुमार्चन कार्यक्रमात बेळगाव, महाराष्ट्रातील हजारो सुहासिनी सहभागी झाल्या होत्या. श्रीमठाकडून यंत्र, कुमकुम, ताट आणि ओटी भरून देण्याचे कार्य श्रीमठाकडून करण्यात आले. विनोद कोलकार, KMM मराठी, बेळगाव.